ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಜನ 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 ಅಂತೂ ಇಂತೂ ನಮ್ಮ ಬಾಯ್ಸು ಲೈನಲ್ಲಿ ನುಗ್ಗೋರು ಗೈಸ್ ಈ ಕಡೆ. ಸೊ ಇವಾಗ ಅವ್ರ ದರ್ಶನ ಆಗೋರು ಇಲ್ಲೇ ಕಾಯೋಣ. ನನ್ನ ಫೋನ್ ಡೆಡ್ಡು ಸ್ವಿಚ್ ಆಫ್ ಮುಗಿದೋಯ್ತು ನನ್ನ ಫೋನ್ ಕತೆ. ಶುರು ಆಯ್ತು ಗೈಸ್. ಇಲ್ಲಿಂದ ದರ್ಶನ ಮಾಡಿಕೊಂಡು ಅಲ್ಲಿ ಬಂದು ಅಲ್ಲಿ ಬರೋವರೆಗೂ ನಾನು ಒಬ್ಬನೇ ಅಪೇ ಪರಿತಾರ ನಿಂತಿರ್ಬೇಕು. ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ. ಆದ್ರೂ ಗೈಸ್ ಈ ಬಾರಿ ಗಾತ್ರದ ಮಳೆಯಲ್ಲಿ ನೋಡಿ ಎಷ್ಟು ಜನ ಭಕ್ತಾದಿಗಳು ಎಲ್ಲ ಛತ್ರ ಹಿಡ್ಕೊಂಡು ಹೆಂಗೆ ನಿಂತವ್ರೆ. 80% 100ರಲ್ಲಿ 80% ಜನ ಕನ್ನಡದವ್ರೆ ಗೈಸ್, ಅದಂತೂ ಗ್ಯಾರಂಟಿ. ಜನ ನೋಡಿ ಗೈಸ್ ಎಲ್ಲ ಕಡೆ ಮುತ್ಕೊಂಡ್ಬಿಟ್ರು. ನೋಡಿದ್ರ ಗೈಸ್ ನೋಡ್ರಿ, ನಮ್ಮವರು ಸರಿಗಿಲ್ಲ ಅಲ್ಲ. ಏನ್ ದೇವ್ರು ಇದು ಓಡಾಗ್ಬಿಡ್ತದ ದೇವ್ರು. ದೇವ್ರು ನೋಡ್ಕೊಂಡು ಕೈ ಮುಕ್ಕೊಂಬಿಡಿ ಗೈಸ್. ಅದೇ ದೇವರು ನೋಡಿ, ಲಿಂಗ ನೋಡಿ, ಅದೇ ದೇವರು. ಎಲ್ಲ ಎಳ್ದೆ ಬಿಸಾಕ್ತಾರೆ ನೋಡಿ. ಏನಕ್ಕೆ ಬೇಕು ಹೇಳಿ ಇದೆಲ್ಲ? ಇಷ್ಟು ರಶ್ಶು, ಈ ಪಾರ್ಟಿ ಜನ ನೋಡಿ ಹೆಂಗೆ ಎಳೆದು ಬಿಸಾಕ್ತವ್ರೆ. ಆ ದೇವ್ರ ಮೇಲೆ ಆಣೆಗೂ ನಾನು ಅದೃಷ್ಟ ಮಾಡಿದ್ದೆ ಗೈಸ್. ಅಲ್ಲಿ ನಿಂತ್ಕೊಂಡು ಅದು 15 ನಿಮಿಷ ಕಣ್ ತುಂಬ ನೋಡ್ಕೊಂಡು ಬಂದೆ. ಯಾರು ತಳ್ಳಿಲ್ಲ, ಯಾರು ಕೇಳಲಿಲ್ಲ. ತೀರ್ಥ ಕೊಟ್ಟರು, ಗಂಧ ಕೊಟ್ಟರು, ಎಲ್ಲ ಕೊಟ್ಟರು. ಖುಷಿಯಾಗಿ ಬಂದೆ. ಇವಾಗ ನೀವು ನೋಡಿದ್ರೆ ಪರಿಸ್ಥಿತಿ ಒಂದ್ಸರಿ ನೋಡ್ಕೊಂಡು ಬನ್ನಿರಿ ನೋಡಿ. ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಜನ ಹೇಳ್ದೆ ಹಿಂಗೆ ಬಿಸಾಕಕ್ಕೆ ಅಲ್ವಾ. ನಮ್ಮ ಬಾಯ್ಸ್ ನೋಡಿ ಇಲ್ಲಿ ಬತ್ತವ್ರೆ. ಸಿಕ್ಕಾಪಟ್ಟೆ ರಶ್ ಐತೆ, ಹುಷಾರಾಗಿ ಬಾ. 1 ನಿಮಿಷಕ್ಕೆ 5 ಬಿಸಾಕ್ಬಿಡ್ತಾರೆ. ಸಿಕ್ಕಾಪಟ್ಟೆ ಕಷ್ಟ ಇದೆ ಗೈಸ್. ಈ ತರ ಎಲ್ಲ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡೋದು ನಾವು ಅನ್ಕೊಂಡಿರೋ ತರ ಇಲ್ಲ. ಈ ಪಾರ್ಟಿ ಮಳೆ ನೋಡಿ, ಮಳೆ ಯಾವ ರೇಂಜಿಗೆ ಬರ್ತಾ ಇದೆ. ಮಳೆ ಬರ್ತಾ ಇರೋದು ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ರೇಂಜಿಗೆ ಮಳೆ ಬರ್ತಾ ಇದೆ. ಎಲ್ಲರೂ ಹಾಗೇ ಮಳೆಯಲ್ಲೇ ನೆನೀತಾ ಇದ್ದಾರೆ. ಏನಾದರೂ ಆಗಲಿ ಅದೊಂದು ಎತ್ಕೊಂಡೋದ್ರಲ್ಲ, ಅದು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಗೈಸ್. ಅವ್ರು ನೋಡಿ ಆರ್ಮಿ ಅವರು ಅವರಿಬ್ರು ಬಂದಂಗೆ ಶರ್ಟ್ ತೆಗಿ ಜರುಕ್ ಅಂತ ಎತ್ಕೊಂಡ್ರಲ್ಲ. VIP ಗಳನ್ನ ನೋಡಿ ಹೆಂಗೆ ಕರ್ಕೊಂಡು ಹೋಗ್ತಾರೆ ಗೈಸ್. ಅಲ್ಲಿ ನೋಡಿ ಮ್ಯಾಡಿ ಮತ್ತೆ ಭರತ್ ಸ್ಪಾಟ್ ಹೇಳ್ತು ಇಂದು ಗೈಸ್. ನಮ್ಮ ಬಾಯ್ಸ್ ಬಂದು ಆ ಕಡೆಯಿಂದ ಈ ಕಡೆ ಜನ ನುಗ್ಗು ಸ್ಟಾರ್ಟ್ ಮಾಡ್ಬಿಡಿದ್ರು. ಆ ಕಡೆ ಫ್ರೀ ಆಗೋಯ್ತು, ನಿಂತ್ಕೊಂಡಾರ. ಮತ್ತೆ ಒಂಥರ ಹಾವಿನ ಥರ ಐತಿ ಅಷ್ಟೇ. ನನಗೂ ಅದೇ ಗೊತ್ತಾಗಿಲ್ಲ ಏನು ಅಂತ ಗೈಸ್. ಅದೇ ದೇವರು ನೋಡಿ ಕರೆಕ್ಟಾಗಿ ಅಲ್ಲಿ ನೋಡಿ, ಅಲ್ಲಿ ಅಭಿಷೇಕ ಮಾಡ್ತಾ ಇದ್ದಾರೆ ನೋಡಿ. ಕಾಲೋದಿತ್ತು ನೋಡಿ. ಆದರೂ ಪೂಮಾ ಸಿಂಬಲ್ ಎಲ್ಲ ಟ್ಯಾಟೋ ಹಾಕ್ಸ್ಬಿಟ್ಟವ್ರೆ. ಮಚ್ಚ ಹಾಕ್ಸೋದು ಎಲ್ಲಿ? ಪ್ರಸಾದ್ ನೋಡಿ ಯಾವ ರೇಂಜ್ಗೆ. ಈ ದೇವಸ್ಥಾನ ಉರ್ಸೋಟು ಯಾವ ದೇವಸ್ಥಾನ ಉರ್ಸಿಲ್ಲ. ಬರೀ ದೇವಸ್ಥಾನದಲ್ಲಿ ನೋಡ್ಬೇಕಾಗಿತ್ತು. ನೋಡಿ ಯಾರು ಎಷ್ಟು ಪಾಪ ಮಾಡವ್ರೆ ಅಷ್ಟು ಕಾಲು ಚುಚ್ತಾ ಇತ್ತಂತೆ. ನಂಗೂ ಚುಚ್ತಾನೆ ಇಲ್ಲಪ್ಪ, ನಂಗೂ ಚುಚ್ತಾ ಇಲ್ಲ. ಸಕ್ಕ ಚುಚ್ತಾ ಇರೋದು.
ಗೈಸ್ ಒಳ್ಳೆ ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಹೆಂಗಾಯ್ತು ಶಿಷ್ಯ ನಿನ್ಗೆ ದರ್ಶನ? ಚೆನ್ನಾಗಾಯ್ತಾ? ನೀರು ನೋಡಿ. ಆದ್ರೂ ಗೈಸ್ ಈ ಒಂದು ಮಳೆಯಲ್ಲಿ ಒಂದು ದರ್ಶನ ಮಾಡೋದಿದೆಯಲ್ಲ ಅದು ಒನ್ ಟೈಮ್ ಎಕ್ಸ್ಪೀರಿಯನ್ಸ್. ತಗೊಳ್ಳಿ. ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ನಾವೆಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ಊಟ ಮಾಡೋಣ ಅಂತ ಬಂದಿದೀವಿ. ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಪೀಸ್ಫುಲ್ ಆಗಿ ಬಂದಿದೀವಿ. ಆದ್ರೆ ವೆದರ್ ಏನ್ ಮಸ್ತ್ ಆಗಿದೆ ಅಂತ ಹೇಳಿದ್ರೆ ನೋಡಿ, ಕ್ರೇಜಿ ಆಗಿದೆ. ಹಂಗೆ ನಮ್ಮ ಡ್ರೋನ್ ಕೂಡ ಬಿಟ್ಟಿದೀವಿ ನೋಡಿ. ಅಲ್ಲಿ ದೇವಸ್ಥಾನದೊಂದು ಏರಿಯಲ್ ವ್ಯೂ ತೋರಿಸ್ತೀನಿ, ನೋಡ್ಕೊಬರಿ ಹೆಂಗಿದೆ ಅಂತ ಕಮೆಂಟ್ ಹಾಕೋದನ್ನ ಮಿಸ್ಸೇ ಮಾಡಕ್ ಹೋಗ್ಬಿಡಿ. ಓಕೆ ಗೈಸ್, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಕೇರಳ ಬಂದು ಗಾಡ್ಸ್ ಓನ್ ಕಂಟ್ರಿ ಅಂತ ಕರೀತಾರೆ. ಸೊ ಇಲ್ಲಿ ತುಂಬ ದೇವಸ್ಥಾನಗಳಿದೆ, ತುಂಬ ಹಳೆ ದೇವಸ್ಥಾನಗಳಿದೆ. ಅಂಥದ್ರಲ್ಲಿ ಇದು ಒಂದು ಕೂಡ. ಎಲ್ಲ ದೇವಸ್ಥಾನಕ್ಕೂ ಒಂದೊಂದೇ ಆದಂಥ ಕತೆ ಇದೆ. ಅಂಥದ್ರಲ್ಲಿ ಕಣ್ಣೂರಿನ ಕೊಟ್ಟಿಯೂರು ಶಿವನ ದೇವಸ್ಥಾನಕ್ಕೂ ಕೂಡ ಒಂದು ಕತೆ ಇದೆ. ಆ ಕತೆ ಏನಂತ ಹೇಳ್ತೀನಿ ಬನ್ನಿ. ಈ ದೇವಸ್ಥಾನದ ವಿಶೇಷ ಕೇಳಿದ್ರೇ ಒಂದು ಸೆಕೆಂಡ್ ನೀವೆಲ್ಲ ಶಾಕ್ ಆಗ್ಬಿಡ್ತೀರಾ. ನದಿ ಪಕ್ಕನೇ ಇರುವಂಥ ಒಂದು ಹಳೇ ದೇವಸ್ಥಾನ ಇದು. ಈ ಕೊಟ್ಟಿಯೂರು ದೇವಸ್ಥಾನ ವರ್ಷಕ್ಕೆ ಕೇವಲ 28 ದಿವಸ ಓಪನ್ ಇರುತ್ತೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂದರೆ ಇದು ಬರೀ 28 ದಿವಸ ಅಷ್ಟೇ ಓಪನ್ ಆಗಿರುವಂಥದ್ದು. ಈ ದೇವಸ್ಥಾನನ ವನ ಅಕ್ಕರೆ ಕಟ್ಟಿಯೂರು ದೇವಸ್ಥಾನ ಅಂತ ಕರೀತಾರೆ. ಈ ದೇವಸ್ಥಾನ ನೀವೇನು ನೋಡ್ತಾ ಇದ್ದೀರಲ್ಲ, ಯಾವುದೇ ರೀತಿ ಬಿಲ್ಡಿಂಗ್ಗಳಿಲ್ಲ, ಏನೂ ಇಲ್ಲ. ಬರೀ ತೆಂಗಿನ ಗರಿ ಯೂಸ್ ಮಾಡಿ ಇದನ್ನು ಕಟ್ಟಿರುವಂಥದ್ದು. ಇಲ್ಲಿನ ಈ ನದಿ ಆ್ಯಂಡ್ ಈ ಒಂದು ತೆಂಗಿನ ಗರಿ ಇರುವಂಥ ಒಂದು ಗುಡಿಸಲು ರೂಪದಲ್ಲಿರುವಂಥ ಒಂದು ಗುಡಿಗಳಾಗಿರ್ಬೋದು, ಇದೇ ಮೇನ್ ಅಟ್ರಾಕ್ಷನ್ ಅಂತ ಅಂದ್ಕೊಳ್ಳಿ. ದೇವಸ್ಥಾನದ ರೈಟ್ ಆಪೋಸಿಟಲ್ಲಿ ವೆಸ್ಟ್ ಸೈಡ್ ಅಂದರೆ ಪಶ್ಚಿಮ ದಿಕ್ಕಲ್ಲಿ ನದಿ ಪಕ್ಕದಲ್ಲಿ ಇನ್ನೊಂದು ಶಿವನ ದೇವಸ್ಥಾನ ಇದೆ. ಈ ದೇವಸ್ಥಾನ ಪ್ರಾಪರ್ ಬಿಲ್ಡಿಂಗ್ ಇರುವಂಥದ್ದು. ನಾರ್ಮಲ್ ಹಿಂಗೆ ಬಿಲ್ಡಿಂಗ್ಗಳಿರುತ್ತಲ್ಲ ಆ ಥರ ಪ್ರಾಪರ್ ಬಿಲ್ಡಿಂಗ್ ಇರುವಂಥದ್ದು. ಆದರೆ ಈ ದೇವಸ್ಥಾನ ಬರೀ 11 ತಿಂಗಳು ಮಾತ್ರ ಓಪನ್ ಇರುತ್ತೆ, ತಿರ್ಗಾ 11 ತಿಂಗಳು ಕ್ಲೋಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿರೋ ದೇವ್ರನ್ನ ಇಲ್ಲಿಗೆ ತಗೊಬಂದು 28 ದಿನಗಳ ಕಾಲ ವಿಶಾಖ ಮಹೋತ್ಸವ ಅಂತ ಇವರೇನು ನಡೆಸ್ತಾರಲ್ಲ ಮಲಯಾಳಂ ಕ್ಯಾಲೆಂಡರ್ ಪ್ರಕಾರ, ಇಲ್ಲಿಗೆ ತಗೊಂಬಂದು ಪೂಜೆ ಮಾಡ್ತಾರೆ. ಇದೊಂಥರ ಹಬ್ಬ ಇದ್ದಂಗೆ ಅಂತ ಅನ್ಕೊಳ್ಳಿ ಗೈಸ್. ನಾವು ಹೆಂಗೆ ಜಾತ್ರೆ ಎಲ್ಲ ಮಾಡ್ತೀವಲ್ಲ, ಲಿಟ್ರಲಿ ಅದೇ ಥರ ಇವ್ರಿಗೂ ಒಂದು ಊರ ಹಬ್ಬ ಥರ ಇದು. ಓಕೆ, ಇವಾಗ ಇಷ್ಟಿಗೆ ಬರೋಣ. ಇವಾಗ ನೀವೇನು ಇಲ್ಲಿ ಜನ ಎಲ್ಲ ಓಡಾಡ್ತಾ ಇರೋದೆಲ್ಲ ನೋಡ್ತಾ ಇದ್ದೀರಲ್ಲ, ಈ ಜಾಗ ದಕ್ಷ ಮಹಾರಾಜ ಯಾಗದ ಒಂದು ಸ್ಥಳ, ಯಾಗದ ಒಂದು ಜಾಗ ಆಗಿರುತ್ತಿದ್ದು. ಇದೇ ಜಾಗದಲ್ಲಿ ಬೆಂಕಿಗೆ ಬಿದ್ದು ಪ್ರಾಣ ಬಿಟ್ಟಿದ್ದು ಸತೀದೇವಿ. ಈ ಸತೀದೇವಿ ಯಾರಂತ ಹೇಳಿದ್ರೆ ದಕ್ಷ ಮಹಾರಾಜನ ಚಿಕ್ಕ ಮಗಳ ಸತೀದೇವಿ. ಸೊ ಸತೀದೇವಿ ಬಂದು ಶಿವನ ಪ್ರೀತಿ ಮಾಡಿ ಅಂದರೆ ಲವ್ ಮಾಡಿ ಮದುವೆ ಆಗಿರ್ತಾರೆ. ಇದಕ್ಕೆ ಅವರಪ್ಪ ದಕ್ಷ ಮಹಾರಾಜ ಫುಲ್ ಲಿಟಿಗೇಷನ್, ಫುಲ್ ಆಪೋಸಿಟ್ಟು, ಯಾವುದೇ ಕಾರಣಕ್ಕೂ ಹೋಗ್ತಾರಲ್ಲ. ಅದು ಇವ್ರ ಮಾತೆಲ್ಲ ಮೀರಿ ಸತೀದೇವಿ ಮದುವೆ ಆದರೆ ಶಿವನ್ನೇ ಮದುವೆ ಆಗೋದು ಅಂತ ಪಕ್ಕ ಟ್ರೂ ಲವ್ ಅಂತ ಅಂದ್ಕೊಂಡು ಶಿವನ ಮದುವೆ ಆಗಿರ್ತಾರೆ. ಸೊ ಶಿವನ ಹೆಂಡತಿ ಸತೀದೇವಿ. ಒಂದು ಸಲ ಏನಾಗುತ್ತೆ, ದಕ್ಷ ಮಹಾರಾಜ ಒಂದು ದೊಡ್ಡ ಯಾಗ ಮಾಡೋಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಎಲ್ಲ ಫಿಕ್ಸ್ ಮಾಡ್ಕೋತಾರೆ. ರಾಜ ಎಲ್ಲರನ್ನೂ ಇನ್ವೈಟ್ ಮಾಡಿರ್ತಾನೆ, ಆದರೆ ಶಿವ ಮತ್ತು ಅವರ ಚಿಕ್ಕ ಮಗಳಾದ ಸತಿನ ಬಿಟ್ಟು. ಇದು ಸತೀದೇವಿಗೆ ವಿಷಯ ಗೊತ್ತಾಗುತ್ತೆ. ಅಯ್ಯೋ ನಮ್ಮಪ್ಪ ನನ್ನ ಕರೆದಿಲ್ವಲ್ಲ ಅನ್ನೋ ಒಂದು ಬೇಜಾರಲ್ಲಿ ನಾನು ಹೋಗಬೇಕು ಅಂತೇಳಿ ಶಿವನ ಹತ್ರ ಹೋಗಿ ಕೇಳ್ತಾರೆ. ಅಷ್ಟು ಶಿವ ಅವರು ಇಲ್ಲ ಅಂತಾರೆ. ಆಮೇಲೆ ಗೊತ್ತಲ್ಲ, ಹೆಂಡತಿ ಮಾತು ಕೇಳ್ದೇವ್ರವ್ರು ಯಾರೂ ಇಲ್ಲ, ದೇವರಾದರೂ ಆಗಿರ್ಬೋದು ಮನುಷ್ಯರಾದರೂ ಆಗಿರ್ಬೋದು. ಆಯಿತು ಹೋಗ್ಬಾ, ಆದರೆ ಒಂದೇ ಒಂದು ಕಂಡೀಷನ್. ಈ ಕಂಡೀಷನ್ ಏನಂತ ಹೇಳಿದ್ರೆ, ನಿಮ್ಮಪ್ಪ ರಾಜ ದಕ್ಷ ಮಹಾರಾಜ ನಿನ್ನ ಪ್ರೀತಿಯಿಂದ ಕರ್ಕೊಬೇಕು, ನಿನ್ನ ಪ್ರೀತಿಯಿಂದ ಟ್ರೀಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀನು ವಾಪಸ್ ಬರಬೇಡ ಅಂತ ಒಂದು ಕಂಡೀಷನ್ ಹಾಕಿ ಶಿವದೇವರು ಸತೀದೇವಿನ ಕಳಿಸ್ಕೊಡ್ತಾರೆ. ಆಮೇಲೆ ಸತೀದೇವಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಯಾವುದೇ ರೀತಿ ಒಂದು ಬೆಲೆ ಇರಲ್ಲ, ರೆಸ್ಪೆಕ್ಟೇ ಇರಲ್ಲ, ಫುಲ್ ಅನ್ರೆಸ್ಪೆಕ್ಟು, ಮಾತಾಡ್ಸಿರಲ್ಲ, ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದು ಕಡೆ ಕಂಡೀಷನ್ ಹಾಕ್ಬಿಟ್ಟಿರ್ತಾರೆ ಶಿವದೇವರು, ನಿನ್ನ ಪ್ರಾಪರಾಗಿ ಹೋದರೆ ಸೇರಿಸಿದ್ರೆ ಮಾತ್ರ, ಟ್ರೀಟ್ ಮಾಡಿದ್ರೆ ಮಾತ್ರ ನೀನು ವಾಪಸ್ ಬಾ, ಇಲ್ಲಾಂದರೆ ಬರಬೇಡ ಅಂತೇಳಿ. ಇವಾಗ ಸತೀದೇವಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಆವಾಗ ಸತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲೇ ದೊಡ್ಡ ಮಟ್ಟದಲ್ಲಿ ಯಾಗ ನಡೀತಾ ಇದ್ದಿದ್ದು ಒಂದು ಹೋಮದ ಕುಂಡಕ್ಕೆ ಬಿದ್ದು ಹಾರಿ ತನ್ನ ಪ್ರಾಣನ ತ್ಯಜಿಸ್ತಾರೆ, ತನ್ನ ಪ್ರಾಣನ ಬಿಟ್ಬಿಡ್ತಾರೆ. ಇದು ಶಿವಂಗೆ ಗೊತ್ತಾಗಿ ಫುಲ್ ಕೋಪ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಜಡನ ಎದ್ದು ನೆಲಕ್ಕೆ ಕುಗ್ದಾಗೆ ಸೃಷ್ಟಿಯಾಗಂಥದ್ದೇ ವೀರಭದ್ರ ಮತ್ತು ಭದ್ರಕಾಳಿ ದೇವರು.
ಇವರಿಬ್ಬರು ಸೃಷ್ಟಿ ಆಗ್ತಾರೆ. ಅವರಿಬ್ಬರಿಗೆ ಹೋಗಿ ಆರ್ಡರ್ ಮಾಡ್ತಾರೆ, ಹೋಗಿ ಎಲ್ಲ ಉಡಾಯಿಸ್ಬಿಟ್ಟು ಬಂದ್ಬಿಡು, ಅಲ್ಲಿ ಏನು ಬಿಡ್ಬಿಡ ಅಂತೇಳಿ. ಅವರಿಬ್ಬರು ಅಲ್ಲಿಂದ ಹೋಗಿ ದಕ್ಷ ಮಹಾರಾಜ ಏನು ಯಾಗ ನಡೆಸ್ತಾ ಇರ್ತಾರಲ್ಲ ಆ ಜಾಗಕ್ಕೆ ಹೋಗಿ ದಕ್ಷ ಮಹಾರಾಜನ ತಲೆನೇ ಕತ್ತರಿಸ್ಬಿಡ್ತಾರೆ. ಲಿಟ್ರಲಿ ಅವ್ರ ತಲೆನೇ ಎಗರಿಸ್ಬಿಡ್ತಾರೆ. ಯಾಗ ಮಧ್ಯದಲ್ಲಿ ನಿಲ್ಲಬಾರ್ದು ಅಂತೇಳಿ ಬ್ರಹ್ಮದೇವರು ಮತ್ತು ವಿಷ್ಣು ದೇವರು ಶಿವನ ಹತ್ರ ಹೋಗಿ ಕೋಪ ಮಾಡ್ಕೋಬೇಡಿ, ಕೋಪ ಬಿಟ್ಬಿಡಿ ಅಂತ ಹೇಳಿ ಪ್ರಾರ್ಥಿಸ್ತಾರೆ. ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಶಿವದೇವರು ಕೂಡ ಕೂಲಾಗಿ ದಕ್ಷರಾಜನಿಗೆ ಬಂದು ಮೇಕೆ ತಲೆ ಕೊಟ್ಟು ಇನ್ನೊಂದು ಜನ್ಮ ಕೊಡ್ತಾರೆ, ಇನ್ನೊಂದು ಪುನರ್ಜನ್ಮ ಕೊಡ್ತಾರೆ ಅವ್ರಿಗೆ. ಆಮೇಲೆ ಯಾಗ ಕಂಪ್ಲೀಟ್ ಮಾಡಬೇಕಂತ ಹೇಳಿ ಆಮೇಲೆ ಯಾಗ ಕಂಪ್ಲೀಟ್ ಆಗುತ್ತೆ. ಇದು ಈ ದೇವಸ್ಥಾನದ ಹಿಸ್ಟ್ರಿ. ನನಗೆ ತಿಳಿದಿರುವಂಥ ಒಂದು ಚಿಕ್ಕ ಸ್ಟೋರಿನ ನಿಮಗೆಲ್ಲ ಹೇಳಿದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಏನಾದರೂ ಸರಿ ಮಾಡ್ಕೋಬೇಕು ಅನ್ನೋದಿದ್ರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ಮಳೆ ನೋಡಿ ಯಾವ ರೀತಿ ಬೀಳ್ತಾ ಇದೆ, ಮಳೆ ಫುಲ್ಲು ಜಾಮ್ ಆಗಿಬಿಟ್ಟಿದೆ. ನಮಗೆ ಕೆಂಪು ಇಷ್ಟ, ಆದರೆ ಈ ಕೆಂಪು ಅದೆಯಲ್ಲ ಇದು ಸಿಕ್ಕಾಪಟ್ಟೆ ಇರಿಟೇಷನ್. ಮೈಸೂರಿಗೇನೆ ರಾತ್ರಿ 9:30 ತೋರಿಸ್ತಾ ಇದೆ ಗೈಸ್. ಟೈಮ್ ಬಂದು 5:05. ದೇವ್ರ ಥರ ಸಿಕ್ತು ಈ ಅಂಗಡಿ. ನಿಜವಾಗ್ಲೂ ಇಲ್ಲ ಅಂದರೆ ಕಷ್ಟ ಆಗ್ಬಿಡ್ತಾಯಿತ್ತು. ನಾನು ಹೆಂಗಪ್ಪ ಮಾಡೋದು, ಡೈಲಿ ವ್ಲಾಗ್ ಶುರು ಮಾಡಿ 2ನೇ ದಿನಕ್ಕೆ ಈ ಥರ ಆಗೋಯ್ತಲ್ಲ ಅಂತ ಸೈಕ್ ಆಗ್ಬಿಟ್ಟಿದೆ. ನಿದ್ದೆಗೆಟ್ಟು ಅಪ್ಲೋಡ್ ಮಾಡಿ ನಿನ್ನೆಯಿಂದ ನಿದ್ದೆನೇ ಮಾಡಿಲ್ಲ, ಲಿಟ್ರಲಿ ನಿದ್ದೆ ಮಾಡಿಲ್ಲ. 1 ಅವರ್ ಹಿಂಗೆ ಮಲ್ಕೊಳ್ಳೋದು, 2 ಅವರ್ ಮಲ್ಕೊಳ್ಳೋದು, ಹಂಗೆ ಮಾಡಿ 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 ವ್ಲಾಗ್ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಕೊನೆಗೆ ಹಂಗೂ ಹಿಂಗೂ ಅಪ್ಲೋಡ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಡೇಟಾ ಸಿಕ್ಕಿದ್ದೆ ಚಾನ್ಸ್. ಇವಾಗ ಅಪ್ಲೋಡ್ ಆಗ್ತಾಯಿದೆ, ಇನ್ನೊಂದು 10-15 ನಿಮಿಷ ಅಪ್ಲೋಡ್ ಆಗ್ಬಿಡ್ತದೆ. ಈಸ್ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಯಾವ ರೀತಿ ಕಷ್ಟಪಡ್ತಾಯಿದ್ದೀನಿ ನೋಡಿ. ಐಸ್ಟೋರ್ ಕ್ಲೌಡಲ್ಲಿ ಬಂದುಬಿಟ್ಟು ವೈಫೈ ಹಾಕ್ಸ್ಕೊತಾ ಇರೋದು. ಲಿಟ್ರಲಿ ರೋಡ್ ಕಾಣ್ತಾ ಇಲ್ಲ, ಆ ಕಡೆಯಿಂದ ವೆಹಿಕಲ್ ಬರ್ತಾ ಇರೋದಕ್ಕೆ ಸ್ವಲ್ಪ ಕಾಣಿಸ್ತಾ ಇದೆ. ನೀನು ಕಣ ಅದೃಷ್ಟವಂತ, ಎಂಥ ಜಾಗದಲ್ಲಿ ಸಿಂಹ ಹುಚ್ಚ ನೋಡಿದ್ಯಾ? ಓಕೆ ಗೈಸ್, ಇವಾಗ ನಾವು ಮೈಸೂರಿಗೆ ಬಂದು ರೀಚ್ ಆಗಿದ್ದೀವಿ. ಮೈಸೂರಲ್ಲಿ ಊಟ ಮಾಡೋಣ ಅಂತೇಳಿ. ಟೈಮ್ ಆಲ್ರೆಡಿ 10 ಗಂಟೆ 10:15. 10 ಗಂಟೆ ಅಲ್ಲ 10:15. ಸೊ ಇವಾಗ ನಾವು ಮೈಸೂರಲ್ಲಿ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಇದು ಯಾವುದೋ ಒಂದು ಜಾಗ ಚೆನ್ನಾಗಿದೆಯಂತೆ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಯಾವ ಜಾಗ ಅಂತ ಹೇಳಿದ್ರೆ ಐನಾ ಕಾಫಿ ಮೀಟ್ಸ್ ಕಾಕ್ಟೇಲ್. ಯಾವ ಥರ ಇದೆ ಅಂತ ಹೇಳಿದ್ರೆ ಜಾಗ ಈ ಥರ ಇದೆ, ಕ್ರೇಜ್ ಇದೆ ಅಲ್ಲ. ಇದೇನೋ ಫುಡ್ ಚೆನ್ನಾಗಿರುತ್ತಂತೆ, ಏನು ನೋಡೋಣ ಬನ್ನಿ. ನಂಗೆ ಇವತ್ತು ಗಿಲ್ಲ 100 ಹೊಡೆದವನೆ ನನ್ನ ಮಕ್ಕಳು. ಲಾಸ್ಟ್ ಟೈಮ್ ಎಷ್ಟು 5 ಸೆಂಚುರಿ ತಾನೆ, 5 ಸೆಂಚುರಿ. ಏನೇನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿನಿ. ಒಂದು ನರ್ಗಿಸ್ ಚಿಕನ್ ಕಬಾಬು, ಇನ್ನೊಂದು ಜಂಗ್ಲಿ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಪನ್ನೀರು, ಆ್ಯಂಡ್ ಜೊತೆಗೆ ಆಲಪಿನೋ ಆನಿಯನ್ ಚೀಸ್ ರಿಂಗ್ ಅಂತೆ. ನೋಡೋಣ ಬನ್ನಿ. ಸರಿ, ಏಕೆ ಚಿಕನ್ ನರ್ಗಿಸ್ ಕಬಾಬು, ಅದ್ಯಾವುದು ಮೈಸೂರು ವೆಜ್ಜು ಪಿಜ್ಜಾ. ಆದರೂ ಭರ್ಜರಿ ಊಟ ಗೈಸ್, ನಿಜವಾಗ್ಲೂ ಮಸ್ತಾಗಿತ್ತು ಎಲ್ಲ. ಸರಿ, ಊಟ ಮಾಡಿ ಒಂದು ಡೆಸರ್ಟ್ ತಿಂದು ಈ ಒಂದು ಜಾಗಕ್ಕೆ ಬಾಯಿಡೋ ಟೈಮು ನನಗೆ ಪರ್ಸ್ನಲ್ಲಾಗಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಒಂದು ಊಟ ಆಗಲಿ, ಫುಡ್ ಆಗಿರಲಿ, ಡೆಸರ್ಟ್ ಆಗಿರಲಿ. ಸೊ ಬನ್ನಿ ಇವಾಗ ವಾಪಸ್ಸು ಬೆಂಗಳೂರು ಕಡೆ ಹೋಗೋಣ. ಮೈಸೂರಿಗೆ ಬಾಯಿಡೋ ಟೈಮ್ 12 ಗಂಟೆ ಆಲ್ರೆಡಿ. ಸೊ ಇನ್ನೊಂದೇನಂತ ಹೇಳಿದ್ರೆ ಈ ಒಂದು ದೇವಸ್ಥಾನ, ಇವತ್ತು ನಾವೇನು ಹೋಗಿದ್ವಲ್ಲ ಕೊಟ್ಟಿಯೂರು ದೇವಸ್ಥಾನ, ಅದು 4ನೇ ತಾರೀಕು ಕ್ಲೋಸ್ ಆಗುತ್ತೆ. ಮುಂದಿನ ವರ್ಷ ಹೋಗಿರಂತೆ. ನಾನು 4 ಟೈಮ್ಗೆ ಇದು ಆಗ್ಬಿಟ್ಟಿರುತ್ತೆ. ಆ್ಯಂಡ್ ಟ್ರಿಪ್ಗೆ ಯಾರೇ ರಿಜಿಸ್ಟ್ರೇಷನ್ ಆಗಿಲ್ಲ, ಬೇಗ ರಿಜಿಸ್ಟ್ರೇಷನ್ ಆಗಿ ಪೇಮೆಂಟ್ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ಗೋಪುರಾಯಣದವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಡ್ವಾನ್ಸ್ ಕೊಟ್ಟು ಪೇಮೆಂಟ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ನ ಆದಷ್ಟು ಬೇಗ ಕ್ಲೋಸ್ ಮಾಡ್ತಾ ಇದ್ದೀವಿ, ಯಾಕಂದರೆ ಸಿಕ್ಕಾಪಟ್ಟೆ ಫಾರ್ಮ್ ಫಿಲ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇನ್ನು ಮಿಕ್ಕಿದೇನಿದ್ರು ಪ್ಲ್ಯಾನ್ ಮಾಡೋವಂಥದ್ದು. ಡೇಟ್ಸ್ ಯಾವತ್ತು ಅಂತ ಹೇಳಿದ್ರೆ 18-19 ಡೇಟ್ಸ್ ಯಾವತ್ತು ಅಂತ ಹೇಳಿದ್ರೆ 19-20 ಥರ್ಡ್ ವೀಕ್ ಹೋಗ್ತಾ ಇದ್ದೀವಿ. ಸೆಕೆಂಡ್ ವೀಕ್ ಹೋಗೋಣ ಅಂತ ಏನು ಅಂದ್ಕೊಂಡಿದ್ವಿ. ಅದು ಮಳೆ ವೆದರ್ ಫೋರ್ಕಾಸ್ಟಲ್ಲಿ ಚೆಕ್ ಮಾಡಿದ್ಮೇಲೆ ಮಳೆ ಜಾಸ್ತಿ ಬೀಳೋ ಸಾಧ್ಯತೆಗಳಿದೆ ಅಂತೇಳಿ ಥರ್ಡ್ ವೀಕಿಗೆ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಹಂಗಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮಿಸ್ಸೇ ಮಾಡೋಕೆ ಹೋಗ್ಬಿಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.